ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಯಾವ ಕ್ಷಣ ಏನಾಗುತ್ತೆ ಅಂತ ಹೇಳಿ ಜನರು ಆತಂಕದಲ್ಲಿದ್ದಾರೆ. ಇನ್ನು ಭಾರತ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಸಮರವನ್ನ ಸಾರಿದ್ದು ವ್ಯಾಪಾರ ವಹಿವಾಟಿನ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನ ಬೀರಿದೆ ಅನ್ನೋದರ ಕುರಿತ ಡೆವಲಪ್ಮೆಂಟ್ ನ್ಯೂಸ್ನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಭಾರತ ಮತ್ತು ಪಾಕ್ ನಡುವೆ ದಿನದಿನಕ್ಕೂ ಯುದ್ಧದ ಕಾರ್ಮೋಡ ಹೆಚ್ಚುತ್ತಲೇ ಇದೆ. ಭಾರತೀಯ ಸೇನೆ ಎಲ್ಲಾ ರೀತಿಯಲ್ಲೂ ತಾಲೀಮು ನಡೆಸುತ್ತಿದೆ. ಇದರ ನಡುವೆ ಪಾಪಿ ಪಾಕಿಸ್ತಾನಕ್ಕೆ ಭಾರತ ಶಾಕ್ ಮೇಲೆ ಶಾಕ್ ಕೊಡ್ತಿದೆ. ಶಾಕ್ ನಂಬರ್ 1, ಪಾಕ್ ವಿರುದ್ಧ ವ್ಯಾಪಾರ ಯುದ್ಧ ಸಾರಿದ ಭಾರತ. ಉಗ್ರ ಪೋಷಕ ಪಾಕಿಸ್ತಾನದ ವಿರುದ್ಧ ಭಾರತ ವ್ಯಾಪಾರ ಯುದ್ಧ ಸಾರಿದೆ. ಆಮದು ಮತ್ತು ರಫ್ತುಗಳನ್ನು ಸ್ಥಗಿತಗೊಳಿಸಿದೆ. ಪ್ರತ್ಯಕ್ಷ ಪರೋಕ್ಷ ವ್ಯಾಪಾರಕ್ಕೆ ನಿರ್ಬಂಧ ಹೇರಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಸೂಚನೆ ನೀಡಿದೆ. ಭಾರತಕ್ಕೆ ಪಾಕಿಸ್ತಾನದಿಂದ ಒಣಹಣ್ಣು, ಅಂಜೂರ, ದ್ರಾಕ್ಷಿ, ಬಾದಾಮಿ, ಡೇಟ್ಸ್, ಧಾನ್ಯಗಳು, ಖನಿಜ ಉತ್ಪನ್ನಗಳಾದ ಕಲ್ಲು ಉಪ್ಪು, ಸುಣ್ಣದ ಕಲ್ಲು, ಸಿಮೆಂಟ್ ಕಲ್ಲು, ಕೈಗಾರಿಕಾ ವಸ್ತುಗಳಾದ ಚರ್ಮದ ವಸ್ತುಗಳು, ಹತ್ತಿ, ಉಕ್ಕಿನ ಉತ್ಪನ್ನ, ಆಪ್ಟಿಕಲ್ ಲೆನ್ಸ್, ಕೆಲ ಮಸಾಲೆ ಪದಾರ್ಥಗಳು ಆಮದು ಮಾಡಿಕೊಳ್ಳಲಾಗ್ತಿತ್ತು. ಇದೀಗ ಈ ವಸ್ತುಗಳನ್ನು ಅಫ್ಘಾನಿಸ್ತಾನ ಮತ್ತು ಇರಾನ್ನಿಂದ ಆಮದಿಗೆ ಭಾರತ ತಯಾರಿ ನಡೆಸಿದೆ. ಎರಡು 2018-19ರಲ್ಲಿ 3600 ಕೋಟಿ ಮೌಲ್ಯದ ಸರಕನ್ನ ಭಾರತ ಆಮದು ಮಾಡಿಕೊಂಡಿತ್ತು. ಆದರೆ 2019ರಿಂದ ಭಾರತ ಪಾಕ್ ಮಧ್ಯೆ ನೇರ ವ್ಯಾಪಾರ ಕಡಿಮೆಯಾಗಿದ್ದು ಸುಮಾರು 100 ಕೋಟಿಗೆ ಇಳಿಕೆ ಕಂಡಿತು. ಇನ್ನು 2019ರ ಪುಲ್ವಾಮಾ ದಾಳಿ ಬಳಿಕ ರಫ್ತಿನಲ್ಲೂ ಗಣನೀಯವಾಗಿ ಇಳಿಕೆ ಮಾಡಲಾಗಿದೆ. 2024-25ರಲ್ಲಿ ಕೇವಲ 3750 ಕೋಟಿ ರಫ್ತು ಮಾಡಲಾಗಿದೆ. ಟೊಮೆಟೊ, ಈರುಳ್ಳಿ, ಆಲೂಗಡ್ಡೆ, ವಿವಿಧ ತರಕಾರಿಗಳು, ಮಸಾಲೆ ಪದಾರ್ಥಗಳಾದ ಕಾಳುಮೆಣಸು, ಜೀರಿಗೆ, ಏಲಕ್ಕಿ, ಔಷಧೀಯ ಉತ್ಪನ್ನ ಮತ್ತು ಕಚ್ಚಾ ವಸ್ತುಗಳನ್ನು ಪಾಕಿಸ್ತಾನಕ್ಕೆ ರಫ್ತು ಮಾಡಲಾಗ್ತಿತ್ತು. ಇಷ್ಟೇ ಅಲ್ಲ, ಆಟೋಮೊಬೈಲ್ ಭಾಗಗಳು, ಎಲೆಕ್ಟ್ರಾನಿಕ್ಸ್, ಚಿನ್ನಾಭರಣ, ಇ ಕಾಮರ್ಸ್ ಉತ್ಪನ್ನಗಳನ್ನು ಕಳಿಸಲಾಗ್ತಿತ್ತು. ಇದೀಗ ಎಲ್ಲದಕ್ಕೂ ಭಾರತ ಸರ್ಕಾರ ಅಂಕುಶ ಹಾಕಿದೆ. ಭಾರತದಿಂದ ರಫ್ತು ಸ್ಥಗಿತದಿಂದಾಗಿ ಪಾಕಿಸ್ತಾನದಲ್ಲಿ ಆಹಾರ ಕೊರತೆ ಸೃಷ್ಟಿಯಾಗಲಿದೆ. ದುಬೈ ಮೂಲಕ ಹೆಚ್ಚಿನ ಬೆಲೆಗೆ ಖರೀದಿ ಮಾಡಲೇಬೇಕಾದ ದುಸ್ಥಿತಿ ಪಾಕಿಸ್ತಾನಕ್ಕೆ ಬಂದೊದಗಲಿದೆ. ಶಾಕ್ ನಂಬರ್ 2, ಪಾಕಿಸ್ತಾನದ ಹಡಗುಗಳಿಗೂ ಭಾರತ ನಿರ್ಬಂಧ. ಪಾಕಿಸ್ತಾನದ ಹಡಗುಗಳಿಗೂ ಭಾರತ ನಿರ್ಬಂಧ ಹೇರಿದೆ. ಭಾರತದ ಬಂದರುಗಳಿಗೆ ಪ್ರವೇಶಿಸದಂತೆ ನಿಷೇಧ ಹೇರಿದೆ. ಸರಕು ಸಾಗಣೆ, ಪ್ರಯಾಣಿಕರನ್ನ ಒಳಗೊಂಡ ಪಾಕ್ ಹಡಗು ಬೋಟ್ಗಳಿಗೂ ಪ್ರವೇಶ ನಿಷೇಧಿಸಿದೆ. ಅಲ್ಲದೆ ಪಾಕಿಸ್ತಾನದೊಂದಿಗೆ ವಾಯು, ಅಂಚೆ, ಪಾರ್ಸೆಲ್ ಸೇವೆಗಳ ವಿನಿಮಯವನ್ನ ಸ್ಥಗಿತಗೊಳಿಸಿದೆ. ಭಯೋತ್ಪಾದನೆ ಮತ್ತು ಉಗ್ರ ಪೋಷಕ ಪಾಕಿಸ್ತಾನದ ವಿರುದ್ಧ ವ್ಯಾಪಾರ ಯುದ್ಧ ಸಾರಿರುವ ಮೋದಿ, ಭಯೋತ್ಪಾದನೆ ಮಾನವೀಯತೆಗೆ ದೊಡ್ಡ ಬೆದರಿಕೆ ಒಡ್ಡಿದೆ. ಗಡಿಗಳಲ್ಲಿ ಅಡಗಿರುವ ಉಗ್ರರ ವಿರುದ್ಧ ಕಾರ್ಯಾಚರಣೆ ಕೈಗೊಳ್ಳಬೇಕು ಅಂತ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಖಡಕ್ ಸಂದೇಶ ರವಾನಿಸಿದ್ದಾರೆ. फ्रेंड्स, हम एक मत है कि आतंकवाद मानवता के लिए सबसे बड़ा खतरा है. We are committed to take firm and decisive action against terrorists and those who support them. ಶಾಕ್ ನಂಬರ್ 3, ಭಾರತದ ಬೆನ್ನಲ್ಲೇ ಯುರೋಪಿಯನ್ ದೇಶಗಳಿಂದಲೂ ಶಾಕ್. ಯುರೋಪಿಯನ್ ದೇಶಗಳು ಪಾಕ್ ವಾಯು ಪ್ರದೇಶದಲ್ಲಿ ವಿಮಾನಗಳ ಹಾರಾಟಕ್ಕೆ ಹಿಂದೇಟು ಹಾಕ್ತಿವೆ. ಮತ್ತೊಂದೆಡೆ ಭಾರತ ಪಾಕ್ಗೆ ಸಂಯಮ ಕಾಪಾಡಿಕೊಳ್ಳುವಂತೆಯೂ ಯುರೋಪಿಯನ್ ಒಕ್ಕೂಟ ಸಲಹೆ ನೀಡಿದೆ. ಎರಡೂ ದೇಶಗಳ ವಿದೇಶಾಂಗ ಸಚಿವರ ಜೊತೆ ಒಕ್ಕೂಟದ ವಿದೇಶಾಂಗ ನೀತಿ ಮುಖ್ಯಸ್ಥೆ ಕಾಜಾ ಕಲಾಸ್ ಮಾತುಕತೆ ನಡೆಸಿದ್ದಾರೆ. ಶಾಕ್ ನಂಬರ್ 4, ಪಾಪಿ ಪಾಕಿಸ್ತಾನಕ್ಕೆ ನೌಕಾಪಡೆ, ವಾಯುಪಡೆ ವಾರ್ನಿಂಗ್. ವೈರಿ ದೇಶಕ್ಕೆ ಭಾರತೀಯ ವಾಯುಪಡೆ ಡೆಡ್ಲಿ ವಾರ್ನಿಂಗ್ ಕೊಟ್ಟಿದೆ. ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ಫೈಟರ್ ಜೆಟ್ಗಳ ಆರ್ಭಟ ಜೋರಾಗಿದೆ. ರಫೇಲ್, ಮಿರಾಜ್, ಸುಖೋಯ್, ಮಿಗ್ ಫ್ಲೈಫಾಸ್ಟ್ ರಣಾರ್ಭಟಿಸುತ್ತಿವೆ. ನೌಕಾಪಡೆಯು ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಿದ್ದು ಟ್ವಿಟರ್ನಲ್ಲಿ ಸಬ್ಮರೀನ್, ಯುದ್ಧ ನೌಕೆ, ಸೇನಾ ಹೆಲಿಕಾಪ್ಟರ್ ಫೋಟೋ ರಿಲೀಸ್ ಮಾಡಿದೆ. ಇತ್ತ ಭಾರತದ ಏಟಿಗೆ ಬೆದರಿರುವ ಪಾಕ್ ಬ್ಯಾಲಿಸ್ಟಿಕ್ ಮಿಸೈಲ್ ಪರೀಕ್ಷೆಗೆ ಸಿದ್ಧತೆ ನಡೆಸಿದೆ. ಕುತಂತ್ರಿ ಪಾಕಿಸ್ತಾನ ಯುದ್ಧ ನಡೆದೇ ಬಿಡುತ್ತೆ ಅನ್ನೋ ಆತಂಕದಲ್ಲಿದ್ದು ವಿಶ್ವಸಂಸ್ಥೆ ಬಳಿಕ ಸೌದಿ ಮೊರೆ ಹೋಗಿದೆ. ಬ್ಯೂರೋ ರಿಪೋರ್ಟ್, TV9.